ಕೆಲಸ ಚರ್ಚೆ ಮಾಡ್ತೀವಿ. ಸೊ ಅವ್ರಿಗೆಲ್ಲ ಮಾರ್ಗದರ್ಶನ ಮಾಡ್ತೀವಿ. ಸೊ ವಿಶೇಷವಾಗಿ ಬೆಂಗಳೂರು ವಿಚಾರ ಇರ್ಬೋದು, 38B ಇತ್ತು ಅದನ್ನೆಲ್ಲ ರಿಲೀಫ್ ಮಾಡೋಕ್ಕೆ ತೀರ್ಮಾನ ಆರನೇ ಗ್ಯಾರಂಟಿ ಅನ್ನೋಂಥದ್ದು ಚರ್ಚೆಗಳು ಭಾಳ ದೊಡ್ಡ ಪ್ರಮಾಣದಲ್ಲಿ. 6ನೇ ಗ್ಯಾರಂಟಿ, ಭೂ ಗ್ಯಾರಂಟಿ. ಸರ್ ನೀಟ್ ಎಕ್ಸಾಮ್ ಪರೀಕ್ಷೆ ನೀಟ್ ಎಕ್ಸಾಮು ನಿಜವಾಗ್ಲೂ ನಮಗೆಲ್ಲ ದೊಡ್ಡ ಅವಮಾನ. ಒಬ್ಬ ಮಕ್ಕಳು ಭಾಳ ಕಷ್ಟಪಟ್ಟು ಓದಿರ್ತಾರೆ, ಶ್ರಮಪಟ್ಟು ಏನೋ ಅವ್ರ ಜೀವನದಲ್ಲಿ ಒಂದು ಕನಸು ಕಾಣ್ತಾ ಇರ್ತಾರೆ, ನಾವೇನಾದ್ರು ಆಗಬೇಕು ಅಂತ. ಈ ರೀತಿ ಇದೆಲ್ಲ ಲೀಕ್ ಆಗೋದು ಅದೇ ಆಗಲಿ, ಎಲ್ಲೇ ಲೀಕ್ ಆಯಿತು ಅಂದರೆ ಇದು ಭಾಳ ಅವಮಾನಕರವಾದಂಥದ್ದು ಅಷ್ಟೇ. ಆಮೇಲೆ ನಂಬಿಕೆನೇ ಹೋಗ್ಬಿಡ್ತದೆ. ಸೊ ಹಿಂದೆ ಎಲ್ಲ ಬೇಕಾದಷ್ಟು ಈ PSI ಸ್ಕ್ಯಾಮ್ಗೆಲ್ಲ ನಾವೆಲ್ಲ ನೋಡಿದ್ದೀವಿ, ಎಷ್ಟು ಪ್ರಾಬ್ಲಮ್ ಆಯಿತು, ಏಜು ಮತ್ತೊಂದೆಲ್ಲ. ಸೊ ಈಗ ಎಲ್ಲ ಕಷ್ಟಪಟ್ಟು ಓದಿರೋರಿಗೆ ಇದು ಸಮಸ್ಯೆ ಆಗಿದೆ. ಕೂಡಲೇ ನಿಲ್ಲಿಸಿದ್ದಾರೆ ಅಂತ ಹೇಳಿ ನಾನು ಮಾಧ್ಯಮದಲ್ಲಿ ಹೇಳಿದೆ. ಬಟ್ ಇದು BJPಯವರು ಎಲ್ಲ MP ಗಳು ಇದಕ್ಕೆ ಉತ್ತರ ಕೊಡಬೇಕು, ಹೇಳಬೇಕು MP ಇದೇನು ಕರೆಕ್ಟಾ ಏನು ಅಂತ. ನಾನು ಅಶ್ವತ್ಥನಾರಾಯಣ ಮಾತಾಡ್ತಾ ಇದ್ದು ನೋಡ್ತಾ ಇದ್ದೆ, ನಾವು ಕ್ಯಾನ್ಸಲ್ ಮಾಡಿರೋದು ಒಳ್ಳೇದು ಅಂತ ಹೇಳ್ತಾ ಇದ್ದಾರೆ. ಬಟ್ ಅವರು ಎಜುಕೇಷನ್ ಮಿನಿಸ್ಟರ್ ಆಗಿದ್ದವರು ಇದು ನಡೆದಿದ್ರೆ ಸರಿನಾ ಇಲ್ಲ ಅನ್ನೋದು ಹೇಳಬೇಕು, ಇದು ಖಂಡಿಸಬೇಕು. ಅವರು ಖಂಡಿಸ್ತಾ ಇಲ್ಲ. MP ಗಳು ಬೇರೆ ಟೈಮಲ್ಲೆಲ್ಲ ಮಾತಾಡ್ತಾರಲ್ಲ, ಅಲ್ಲಿ MPs ಈಗ ಅದ್ರ ಬಗ್ಗೆ ಮಾತಾಡಬೇಕು, MPs ಮಾತಾಡಬೇಕು, ಸೆಂಟ್ರಲ್ ಮಿನಿಸ್ಟ್ರು ಮಾತಾಡಬೇಕು. ಇದು ಸರ್ಕಾರದ ಯಾರ ವೈಫಲ್ಯ ಇದು ಅನ್ನೋದನ್ನು ಅವ್ರು ಹೇಳಬೇಕು. ಅದೇ ಕರ್ನಾಟಕದಲ್ಲಿ ನಾನು ಆಗಿದ್ರೆ ಇಷ್ಟಕ್ಕೆ ಎಲ್ಲಿ ಮೇಲ್ಗಡೆ ಕೂತ್ಬಿಟ್ಟಿರೋ, ಈ ಬಿಲ್ಡಿಂಗ್ ಮೇಲೆ ಕೂತ್ಬಿಟ್ಟಿರೋ. ಪೋಷಕರು ಗೊಂದಲದಲ್ಲಿದ್ದಾರೆ ಸರ್. ಕೃಷಿ ಯಾರು ಕೃಷಿ ಮಾಡ್ತಾರೆ, ಅಲ್ಲಿರೋ ರೈತರು ಯಾರು ಇಲ್ಲ. ಒಬ್ಬರೋ ಇಬ್ಬರೋ 10 ಜನ 20 ಜನ ಇರ್ಬೋದು. ಇವತ್ತು ಏನು ನಾನು ಇನ್ಸೆಂಟಿವ್ ಕೊಟ್ಟಿದ್ದೀವಿ, TDR ಕೊಟ್ಟಿದ್ದೀವಿ, FIR ಕೊಟ್ಟಿದ್ದೀವಿ. ಡಬಲ್ ರೇಟ್ ಕೊಡೋಕ್ಕೆ ಕಾನೂನಲ್ಲಿ ಅವಕಾಶ ಇಲ್ಲದೆ ಹೋದ್ರು ಕೂಡ BD ಆ್ಯಕ್ಟ್ನಲ್ಲಿ ನಾನು ಅದನ್ನು ಕ್ಯಾಬಿನೆಟ್ ತಂದು ಸ್ಪೆಷಲ್ ಕೇಸ್ ಆಗಿ 2007ರಲ್ಲಿ ಕನ್ಫ್ಯೂಷನ್ ಆಗಿತ್ತು ಅಂತೇಳಿ ನಾನು ಡಬಲ್ ರೇಟು ಮಾಡ್ತಾ ಇದ್ದೀನಿ. ಸೊ TDR ಆಮೇಲೆ 35% ರೋಡ್ ಪಕ್ಕದಲ್ಲೇ ಅವ್ರಿಗೆ ಜಾಗ ಕೊಡ್ತಾ ಇದ್ದೀನಿ. ಆ ವ್ಯಾಲ್ಯೂ ಅವ್ರಿಗೆ ಎಷ್ಟು ಅನುಕೂಲ ಆಗ್ತದೆ ಅಂತ ಅಂದರೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. 40% ರೆಸಿಡೆನ್ಷಿಯಲ್ ಕೊಡ್ತಾ ಇದ್ದೀವಿ. ಈ 5 ಥರ ಸ್ಕೀಮನ್ನು ಇಡೀ ದೇಶ ಹೇಳ್ತಾ ಇದ್ದೀನಿ, ಎಲ್ಲೂ ಕೂಡ ಇಷ್ಟು ಅವಕಾಶ ಕೊಡಲಿಲ್ಲ. ಈಗ ಮುಂಬೈ ನಮ್ಮ ರಿಲೇಟಿವ್ಸ್ ಜಮೀನು ಹೋಗಿದೆ, ಬರೀ ಅಲ್ಲಿ 12% ಕೊಡ್ತಾರೆ. ಬರೀ 12% ಕೊಡೋದಲ್ಲಿ ಮುಂಬೈಯಲ್ಲಿ ಹೊಸ ಏರ್ಪೋರ್ಟ್ ಹೋಗ್ತಾರಲ್ಲ, ಅಲ್ಲಿ ಡೆವಲಪ್ಡ್ ಲ್ಯಾಂಡ್ ಅಂತ ಅಂದ್ಬಿಟ್ಟು 12% ಮಾತ್ರ ಕೊಡ್ತಾರೆ, 22% ಕೊಡಲ್ಲ. ನಾವು ಆ ರೀತಿ ಮುಂಬೈಯಲ್ಲಿದೆ. ಸೊ ಬೇರೆ ಎಲ್ಲೂ ಕೂಡ ಇಂಥ ಸ್ಕೀಮನ್ನು ನಾವು ಮಾಡಿಲ್ಲ, ಮಾಡ್ತಾ ಇದ್ದೀವಿ. ರಾಜಕೀಯವಾಗಿ ಕೆಲವ್ರು ಜಾಸ್ತಿ ಬೇಕು ಅಂತ ಅಂದ್ಬಿಟ್ಟು ವಿರೋಧ ಮಾಡ್ತಾರೆ, ವಿರೋಧ ಮಾಡೋರೆಲ್ಲ ಮಾಡಲಿ. ನಾನು ಕರೆದು ಅವ್ರಿಗೆಲ್ಲ ಗಿಣಿಗಳ್ದಂಗೆ ಹೇಳಿದ್ದೀನಿ, ಯಾವ ಕಾರಣಕ್ಕೂ ನಾನು ಡಿನೋಟಿಫೈ ಮಾಡೋಕ್ಕಾಗಲ್ಲ, ಯಾವ ಕಾರಣಕ್ಕೂ ನಾನು ಮಾಡೋದೂ ಇಲ್ಲ. ಈಗ ಹಳೆ ಟೆಂಡರ್ ಕರೆದಿದ್ದೀವಿ, ಇಲ್ಲ ಅವ್ರಿಗೆ ಇಷ್ಟ ಇಲ್ವಾ, ಹಳೆ ಕಾನೂನು ಇದೆ, ಆ ಕಾನೂನು ಪ್ರಕಾರ ಬ್ಯಾಂಕಿಗೆ ಡೆಪಾಸಿಟ್ ಮಾಡ್ತೀವಿ, ನಮ್ಮ ಕೆಲಸ ನಾವು ಮಾಡ್ತೀವಿ. ಕೋರ್ಟ್ಗೆ ಡೆಪಾಸಿಟ್ ಮಾಡ್ತೀವಿ, ನಮ್ಮ ಕೆಲಸ ನಾವು ಮಾಡ್ತೀವಿ. ಈಗಾಗಲೇ 80%, 78% ಫಸ್ಟ್ ಫೇಸಲ್ಲಿ ಈಗಾಗಲೇ ಕನ್ಸೆಂಟ್ ಕೊಟ್ಟಿದ್ದಾರೆ, ದುಡ್ಡು ತೊಗೊಂಡಿದ್ದಾರೆ. 78%, ಇನ್ನು 2% ಕಟ್ಟಬೇಕು. ಆ 2%ಗೆ ನಾಳೆ ಎಲ್ಲ ಹೇಳಿದ್ದೀನಿ ಅವ್ರಿಗೆಲ್ಲ. ಮಾಡಿದ ತಕ್ಷಣ ನಮ್ಮ ಕೆಲಸ ನಾವು ಶುರು ಮಾಡ್ತೀವಿ, ಪೊಸಿಷನ್ ತೊಗೊಂಡು ನಮ್ಮ ಕೆಲಸ ಶುರು. ಕೇರಳ CM ಡೆವಲಪ್ಮೆಂಟ್ ಆದಮೇಲೆ ರಾಜ್ಯದಲ್ಲೂ ಆಗುತ್ತೆ ಅಂತ ಹೇಳಿ ಬಾಲಕೃಷ್ಣ ಅವರು ಮತ್ತು ರಾಜಣ್ಣ ಅವರು ಹೇಳಿದ್ದಾರೆ. ಅಂದರೆ ರಾಜ್ಯದಲ್ಲೂ ಒಂದಷ್ಟು ಬೆಳವಣಿಗೆಗಳಾಗುತ್ತೆ ಅಂತ ಹೇಳಿ ಸರ್, ಬದಲಾವಣೆ ರೀಶಫಲ್ ಎಲ್ಲ ಆಗುತ್ತೆ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಮಾತಾಡೋಣ.